ಜೇನು ಕುರುಬ ಮಕ್ಕಳು ದೂರಿ ದೂರಿ ನಂಗ ಕಾಡಿಗೆ ಅರಸಾರು ದೂರಿ ದೂರಿ. ಗಿರಿಜನರ ಬದುಕು ಬವಣೆ, ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳ ಪ್ರತಿಬಿಂಬ. ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗಕಾಡು ನಂಗಜನ. ಸುಖಿಯ ಕುರುಬಾರು ದೂರಿ ದೂರಿ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ನಂಗ ಕಡವೆ ಜೊತೆ ಕಾಡಾಟ ದೂರಿ ದೂರಿ ನಂಗ ಕಾಡಿಗೆ ಅರಸಾರು ದೂರಿ ದೂರಿ. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಆಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ, ಹಾಗೆಯೇ ಆಡಿಯಲ್ಲಿ ಯಾವ ಜನಾಂಗದವರು ಸಂಪೂರ್ಣವಾಗಿ ವಾಸ ಮಾಡ್ಕೊಂಡು ಹೋಗ್ತಿದ್ದಾರೆ, ಹಾಗೆಯೇ ಒಟ್ಟಾರೆಯಾಗಿ ಅವರ ಜೀವನ ಶೈಲಿ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಸರಗೂರು ತಾಲೂಕಿನ ಅಂಚಿಪುರ ಆಡಿಯ ನಿವಾಸಿಗರಾದ ಶ್ರೀಮತಿ ರಾಣಿ ಹಾಗೂ ಶ್ರೀಮತಿ ಪಲ್ಲವಿರವರು. ಬನ್ನಿ, ಆಗಿದ್ರೆ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಈ ಅಂಚಿಪುರ ಆಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನ ಅವರ ಮೂಲಕನೇ ತಿಳಿದು ಬರೋಣ. ಆ ರಾಣಿಯವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೀನಿ. ನಮಸ್ಕಾರ ಸರ್. ನಿಮಗೂ ಕೂಡ ನಮಸ್ಕಾರ. ಪಲ್ಲೆಯವರವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ದೀನಿ. ನಮಸ್ಕಾರ. ನಮಸ್ಕಾರ. ತಮ್ಮ ಒಂದು ಪರಿಚಯವನ್ನ ನಮ್ಮ ಜನಧ್ವನಿ ಕೇಳುವರಿಗೆ ಮಾಡ್ಕೊಡೋದಾದ್ರೆ. ಸರ್, ನಮ್ಮ ಹೆಸರು ರಾಣಿ ಅಂತ. ನಾವು ಅಂಚಿಪುರ ಅಡಿಲೇ ವಾಸವಾಗಿರೋದು, ನಾವಿಲ್ಲೇ ಇರೋದು. ನನ್ನ ಹೆಸರು ಪಲ್ಲವಿ ಅಂತ, ಅಂಚಿಪುರ ಅಡಿಲೇ ವಾಸವಾಗಿರೋದು. ರಾಣಿರವರೇ, ತಾವಳಿ ಒಂದು ಅಂಚಿಪುರ ಅಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನ ಮಾಡ್ಕೊಂಡು ಹೋಗ್ತಿದ್ದೀರಾ? ಹೇಗಿದೆ ಜೀವನ? ಸರ್, ನಾವು ಇಲ್ಲಿ ವಾಸವಾಗಿರೋಕೆ ಅದಕ್ಕೆ ಮುಂಚೆಗೆ ನಮ್ಮ ತಂದೆ ತಾಯಿಗಳು ವಾಸವಾಗಿದ್ದರು. ನಾವು ಇಲ್ಲೇ ಒಂದೇ ಊರಿಗೂ ನಾವು ಮದುವಾಗಿ ನಾವು ಇಲ್ಲೇ ವಾಸ ಮಾಡ್ತಿರೋದು ಸರ್. ಎಷ್ಟು ವರ್ಷಗಳಾಯ್ತು ಆಡಿ ಬಂದು? ನಾವು ಆಡಿಗೇನು ಬಂದಿಲ್ಲ. ನಮ್ಮ ಎತ್ತಪ್ಪ ಮುತ್ತಪ್ಪ ಅವ್ರು ಹಿಡಿದು ಮಡಗಿರೋದು ಜಾಗ ಇದು. ನಾವು ಒಟ್ಟಿಗೆ ನಾವು ಕಂಡು ಮಟ್ಟಿಗೆ ಈಗ ಒಂದು 40 ವರ್ಷ ಆಗಿರ್ಬೋದು ನಾವಿರೋ ಮಟ್ಟಿಗೆ. ಈಗ ನಮ್ಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ತಂದೆ ತಾಯಿ ಇದ್ದಾಗ ಅವ್ರು ಎಷ್ಟು ವರ್ಷ ಆಗಿತ್ತ ಗೊತ್ತಿಲ್ಲ ಸರ್. ಈಗ ನಾವಿರೋ ಒಂದು ಅಂದಾಜಲ್ಲಿ ನಾವು 40 ವರ್ಷ. ನಮ್ಮ ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ? ನಮ್ಮ ಕುಟುಂಬದಲ್ಲಿ ಈಗ ನಾವಿರೋರು ನಾವು, ನಮ್ಮ ಯಜಮಾನರು, ನಮ್ಮ ಹುಡುಗಿ, ಇಲ್ಲ ಅಕ್ಕಪಕ್ಕದಲ್ಲಿ ನಮ್ಮ ಅಕ್ಕ, ನಮ್ಮ ಅಣ್ಣ, ಅವ್ರ ಫ್ಯಾಮಿಲಿ. ತಮ್ಮ ಕುಟುಂಬದಲ್ಲಿ 4 ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ? ಹೌದು ಸರ್. ಹಾಗೆ ತಾವು ಹೇಳ್ತಿದ್ದೆ, ನಾವು ಚಿಕ್ಕ ವಯಸ್ಸಿನಿಂದ ಇದೇ ಆಡಿಲಿ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀವಿ. ಸುಮಾರು ಅಂದರೆ 40 ವರ್ಷಗಳಿಂದ ಇಲ್ಲಿನೇ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಿದ್ದೀವಿ ಅಂತ. ಹೇಗೆ ನಡ್ಕೊಂಡು ಹೋಗ್ತಿದ್ದೆ ಜೀವನ ರಾಣಿರವರೇ? ಜೀವನ ಸಹ ನಾವು ನಡೆಸ್ದಂಗಿರುತ್ತೆ. ನಾವು ಜೀವನ ನಾವು ಯಾವ ರೀತಿ ನಡಿಬೇಕು ಆ ರೀತಿ ನಡೆಸ್ಬೇಕು. ಜೀವನನೇ ಒಂದು ಪಾಠನಲ್ಲ ಅಲ್ವಾ? ನಾವು ಯಾವ ರೀತಿ ಬದುಕಬೇಕು, ಯಾವ ರೀತಿ ಬಾಳ್ಬೇಕು ಅನ್ನೋದು ನಾವು ತಿಳ್ಕೋಬೇಕು. ಅದೇ ಜೀವನ ನಡೆಯೋದು. ಜೀವನನೇ ಒಂದು ಪಾಠವಾಗಿರ್ಬಾರ್ದು. ಪಲ್ಲವಿರವರೇ, ನೀವು ಕೂಡ ಈ ಒಂದು ಅಂಚಿಪುರ ಅಡಿ ಬಂದು ಎಷ್ಟು ವರ್ಷಗಳಾಯಿತು? ಹೇಗೆ ನಡ್ಕೊಂಡು ಹೋಗ್ತಿದೆ ತಮ್ಮೊಂದು ಜೀವನ ಇಲ್ಲಿ? ನಾನು ಬಂದು 3 ವರ್ಷ ಆಯಿತು. ಈಗ ಪರವಾಗಿಲ್ಲ, ಚೆನ್ನಾಗೇ ಇಲ್ಲಿ ಇದು ಮಾಡ್ಕೊ ಹೋಯ್ತಿದ್ದೀನಿ. ತಮ್ಮ ಒಂದು ಕುಟುಂಬದಲ್ಲಿ ಎಷ್ಟು ಜನ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ? ನಾವು ಗಂಡ ಇರ್ತೀರಿ ಇಬ್ಬರಡೆ. ನಮ್ಮ ಜೀವನ ಚೆನ್ನಾಗದ. ಅಂದ್ರೆ ನಮ್ಮ ಮನೇಲಿ ಹೊಸಿ TB ಕಾಯಿಲೆ ಅಂತ ತೊಂದರೆ ಇತ್ತು. ಅದರಿಂದ ಹೊಸಿ ಕಷ್ಟ ಮನೇಲಿ. ಇವಾಗ ಸ್ವಲ್ಪ ಗುಣ ಆಗಿರೋದಕ್ಕ ಈಗೆಲ್ಲ ಕೆಲ್ಸಕ್ಕೆ ಹೋಯ್ತಾರ. ಈಗ ಅಂದ್ರೆ ಇನ್ನೊಂದು ತಿಂಗ ಮಾತ್ರ ಅದ. ಟ್ಯಾಬ್ಲೆಟ್ ತಕೊಂಡು ಈಗ ಹುಷಾರಾಗಾರ. ಈಗ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾರ. ಊಟ ತಿಂಡಿಲಿ ಎಲ್ಲ ಚೆನ್ನಾಗಿ ಮಾಡ್ಕೊ ಹೋಯ್ತಾರ. ಈಗ ಎಷ್ಟು ವರ್ಷಗಳಿಂದ ನಿಮ್ಮ ಯಜಮಾನರಿಗೆ TB ಕಾಯಿಲೆ ಇತ್ತು? 6 ತಿಂಗಳಿಂದ. ಯಾವ ಆಸ್ಪತ್ರೆ ತೋರಿಸ್ಕೊತಾ ಇದ್ದೀರಾ? ವಿವೇಕಾನಂದ ಹಾಸ್ಪಿಟ್ಲಿಂದ. ಇವಾಗ ಗುಣವಾಗಿದ್ದಾರೆ? ಇವಾಗ ಚೆನ್ನಾಗಿದ್ದಾರಾ ನಿಮ್ಮ ಯಜಮಾನರು? ಗುಣವಾಗಾರ, ಚೆನ್ನಾಗವ್ರ. ಈಗ ಮಾತ್ರ ತಕೊಂಡ್ ತಟ್ಟಿಂದ ಈಗ ಚೆನ್ನಾಗಿ ಕೆಲಸ ಮಾಡ್ತಾರ. ಡ್ರಿಂಕ್ಸ್ ಮಾಡಲ್ಲ, ಏನಿಲ್ಲ. ಈಗ ಚೆನ್ನಾಗ ಆರೋಗ್ಯವಾಗಿ ಚೆನ್ನಾಗವ್ರ. ಮೊದಲು ಕುಡಿತಾ ಇದ್ರ ನಿಮ್ಮ ಯಜಮಾನರು? ಮೊದಲು ಕುಡಿತಿದ್ರು. ಇವಾಗ ಕುಡಿಯಲ್ಲ. TB ಕಾಯಿಲೆ ಬಂದ್ ತೊಟ್ಟಿಂದ ಕುಡಿತಿದ್ದಿಲ್ಲ. ಇವಾಗ ಮಾತ್ರ ತಕೊಂಡ್ ತೊಟ್ಟಿಂದ ಈಗ ಹೊಸಿ ಪರವಾಗಿಲ್ಲ, ಚೆನ್ನಾಗವ್ರ. ತಿಂಡಿ ಪಂಡಿ ಏನು ಊಟ ಮಾಡ್ತಿದ್ದಿಲ್ಲ ಮೊದ್ಲಿಗ TB ಬಂದಿದ್ದಾಗ. ಇವಾಗ ಅಂದ್ರ ಮಾತ್ರ ತಕೊಳ್ಳೋ ತೊಟ್ಟಿಂದ ಈಗ ಚೆನ್ನಾಗಿ ಊಟ ಮಾಡ್ತಾರ. ಕೆಲ್ಸಕ್ಕೆಲ್ಲ ಹೋಯ್ತಾರ. ಮೊದ್ಲಿಗ ಸುಸ್ತು ಸಂಕಟ ಅದು ಇದು ಅನ್ಕೊಂಡು ಅಂತಿದ್ರು. ಇವಾಗ ಮಾತ್ರ ತಕೊಂಡು ಮೆಡಿಸನ್ ತಕೊಂಡಾಗ ಚೆನ್ನಾಗ ಇವಾಗ ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾರ. ಈಗ ಕೆಲ್ಸಕ್ಕೆಲ್ಲ ಹೋಯ್ತಾರ. ಅಂದ್ರೆ ಮೊದಲು ಸುಮಾರು 40 ವರ್ಷಗಳಿಂದ ಕುಡಿತಾ ಇದ್ರು. ಈ ಒಂದು TB ಕಾಯಿಲೆ ಬಂದ ನಂತರ ಕುಡಿತವನ್ನ ನಿಲ್ಲಿಸಿ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಈಗ ಮಾತ್ರ ತಕೊಂಡು ಇನ್ನೊಂದು ತಿಂಗ
ಅದಷ್ಟೇ ಮಾತ್ರ ತಕೊಂಡು ಈಗ ಚೆನ್ನಾಗವ್ರ. ಈ ಮೊನ್ನೆನ ಏನೋ ಬಂದ್ರು ಮಾತ್ರನ ಈಸ್ಕೊಂಡ್ ಬಂದು ಇದೊಂದು ಸ್ಲಿಪ್ ಅದ, ಇದೊಂದು ತಕೊಳ್ಳಿ, 6 ತಿಂಗಳು ಮುಗೀತು, ಆಮೇಲೆ ಕಪ್ಪ ಪರೀಕ್ಷೆ ಮಾಡ್ತೀವಿ, ನಿಮ್ಮ ಮಿಸ್ಸೆಸ್ಗೂ ನಿಮ್ಗೂ ಅನ್ಕೊಂಡು ಹೇಳಾರ. ಏನು ತೊಂದರೆ ಇಲ್ಲ ಅಂದ್ರ ಸರಿ ಆಯ್ತು ಬಿಡಿ ಅನ್ಕೊಂಡು ಹೇಳಾರ. ಏನಾರ ಹಂಗೂ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಅವೆಲ್ಲನೂ ಮಾಡಿಸ್ಕೊಳ್ಳಿ ಅನ್ಕೊಂಡು ಹೇಳ್ತಿದ್ರು. ನಾವಿನ್ನೂ ಮಾಡಿಸಿಲ್ಲ. ನಮ್ಮ ಯಜಮಾನ್ರಿಗೆ ಹೇಳಿ ಸಾಕಾಗದ. ಅಂದ್ರೆ ನೀವು ಇನ್ನೂ ಆಧಾರ್ ಕಾರ್ಡ್ನೇ ಮಾಡಿಸ್ಕೊಂಡಿಲ್ವಾ? ನಾವು ಅಲ್ಲಿ ಊರಿಂದ ಮಾಡಿಸಿದ್ದು, ಇಲ್ಲಿ ಚೇಂಜ್ ಮಾಡಿಸ್ಕೊಂಡಿಲ್ಲ ನಾನು. ನಾವು ನೆಮ್ಮನಳ್ಳಿಯಲ್ಲಿ. ಅಂದ್ರೆ ನೆಮ್ಮನಳ್ಳಿಯಿಂದ ಅಂಚಿಪುರಕ್ಕೆ ಮದುವಾಗಿರೋದು ತಾವುಗಳು. ಅಂದ್ರೆ ಇವಾಗ ಅಂಚಿಪುರಲ್ಲಿ ಇರ್ತಕ್ಕಂಥ ನಿಮ್ಗೆ ಆಧಾರ್ ಕಾರ್ಡ್ ಬೇಕಾಗಿದೆ ಇವಾಗ? ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಆಮೇಲೆ ಜಾತಿ ಪತ್ರ ಅವೆಲ್ಲನೂ ಮಾಡಿಸ್ಕೋಬೇಕು ಅಂತ ನಾನು ಹೇಳಿ ಸಾಕಾಗದ ನಮ್ಮ ಯಜಮಾನ್ರಿಗೂ. ಅವರು ದುಡ್ಡಿಲ್ಲ ಮಾಡ್ಸೋವಿರು ಅನ್ಕೊಂಡಂತೀರು. ಅವರು ಹುಷಾರಿಲ್ ತೊಟ್ಟಿಂದ ಏನೂ ತಲೆನೇ ಕೆಡ್ಸ್ಕೊತಿತ್ತಿಲ್ಲ. ಇವಾಗ ಅಂದ್ರೆ ಸ್ವಲ್ಪ ಕೆಲ್ಸಕ್ಕೆ ಹೋಗೋದಕ್ಕ ಮನೆ ಖರ್ಚಿಗ ಅವಕ್ಕೆಲ್ಲ ಆಯ್ತವದ. ಇಲ್ದ ಹೋಗಿರ ಮನೇಲಿ ಏನಿರ್ತಿತ್ತು ಉಪ್ಪ ಸಪ್ಪನ ಎಂಥದ ಒಂದು ತಿನ್ಕೊಂಡು ಮನೇಲಿ ಜೀವನ ಕಳೀತಿದ್ನು. ಈಗ ಅಂದ್ರೆ 1-2-3 ದಿನದಿಂದ ಈಗ ಕೆಲ್ಸಕ್ಕೆ ಹೋಗ್ತೊಟ್ಟಿಂದ ಅಕ್ಕಿ ತಗೊಳ್ಳೋದು ಅದು ಇದು ಅವಕ್ಕೆಲ್ಲ ಈಗ ತೊಂದ್ರೆನೇ. ಈಗ ನಮ್ಗೆ ದುಡ್ಡು ಕಾಸಿಲ್ಲ, ಅಕೌಂಟ್ ಮಾಡಿಸಿ ಅಂತ ಕೇಳ್ತೇವ್ರ ವಿವೇಕಾನಂದ ಇಂದುವೆ. ದುಡ್ಡು ಹಾಕ್ಸ್ಕೊಡ್ತೀವಿ ಅನ್ಕೊಂಡು ಎಲ್ಲ TB ಪೇಷಂಟ್ ಅವ್ರಿಗೆ ದುಡ್ಡು ಹಾಕ್ಸ್ಕೊಡ್ತೀವಿ ಅನ್ಕೊಂಡು ಎಲ್ಲ ಅಂತಾರೆ. ಇವ್ರ ಕೈಲಿ ಕೆಲಸ ಆಗಲ್ಲ. ಈಗೀಗ ಕೆಲ್ಸಕ್ಕೆ ಹೋಯ್ತಾರ. ಆ ತೊಟ್ಟಿಂದ ಈಗ ಅವರು ಹೇಳಾಡ್ತವ್ರ ಅಕೌಂಟ್ ಮಾಡಿಸಿ ಅಂತ. ನಾವು ದುಡ್ಡಿಗೆ ಪರದಾಡ್ಕೊಂಡು ಇಲ್ಲಿ ಎಲ್ಲನೂ ಇದು ಮಾಡ್ತೇವೆ ಸರ್. ಅದರಿಗೆ ತಾವು ಮೊದಲು ಹೇಳ್ತಿದ್ರೆ ನಾವು ಯಾವುದೇ ರೀತಿಯ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು ಒಂದನ್ನು ಕೂಡ ಮಾಡಿಸ್ಕೊಂಡಿಲ್ಲ ಅಂತ. ಇದನ್ನ ಏನಾದ್ರು ಮೊದಲೇ ಯಾರಾದ್ರೂ ನಿಮ್ಮ ಗ್ರಾಮ ಪಂಚಾಯತಿಲಿ ಇರೋರು ಆಗಿರ್ಬೋದು ಅಥವಾ ಅಧಿಕಾರಿಗಳಾದ್ರೂ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ, ಈ ರೀತಿ ನಮ್ಗೆ ಆಧಾರ್ ಕಾರ್ಡ್ ಇಲ್ಲ ಮಾಡಿಸ್ಕೊಡಿ ಅಂತ ಏನಾದ್ರು ಕೇಳ್ಕೊಂಡಿದ್ದೀರಾ ಮೊದಲು? ಏನು ಕೇಳ್ಕೊಂಡಿದ್ನೋ ಅವಾಗ ಅವರು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ಅಂದ್ರೆ ಇನ್ನಾದ್ರೂ ಅವರು ಬಂದು ಹೇಳಿಲ್ಲ. ಅವ್ರ ಹೆಸರು ಮುನ್ವಾಣ ಅಂತ, ವಿವೇಕಾನಂದ ಹಿಂದೆ ಬರೋದವರು. ಬಂದು ಕೇಳಿದ್ರು, ಏನೇನಿಲ್ಲ, ಆಧಾರ್ ಕಾರ್ಡ್ ಇಲ್ವಾ, ರೇಷನ್ ಕಾರ್ಡ್ ಇಲ್ವಾ ಅಂತ ಎಲ್ಲ ಕೇಳಿದ್ರು. ಅದಕ್ಕೆ ನಾವು ಹೇಳಿದ್ನೋ ರೇಷನ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ಅವೆಲ್ಲನೂ ಮಾಡಿಸ್ಕೋಬೇಕು, ಜಾತಿ ಪತ್ರ, ಕ್ಯಾಸ್ಟ್ ಇನ್ಕಮ್ ಎಲ್ಲನೂ ಮಾಡಿಸ್ಕೋಬೇಕು ಅಂತ ಹೇಳಿದ್ನೋ. ಅವರು ಸರಿ ಆಯ್ತು ಹೇಳ್ತೀವಿ ಬಿಡಿ ಬಂದು ಅಂತ ಹೇಳಿದ್ರು. ಅವತ್ತು ಫೋನ್ ಮಾಡಿದಾಗ ಬರ್ತೀವಿ ಬಿಡಿ ನಾವು ಕ್ಯಾಂಪ್ ಇಟ್ಟಾರ ಅಲ್ಲಿಗೆ ಹೋಗಿವಿ ಅನ್ಕೊಂಡು ಹೇಳಿದ್ರು. ಇನ್ನಾದ್ರೂ ಬಂದಿಲ್ಲ ಅವರು ಅನ್ಕೊಂಡು ಹೇಳಿದ್ರು. ಅಂದ್ರೆ ತಾವುಗಳಿಗೆ ಈಗ ಮುಖ್ಯವಾಗಿ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಈಗ ಜಾತಿ ಆದಾಯ ಪ್ರಮಾಣ ಪತ್ರ ಎಲ್ಲ ಮಾಡಿಸ್ಕೊಂಡಿದ್ದೀರಿ ಇಲ್ಲ ಅದನ್ನು ಮಾಡಿಸ್ಕೊಂಡು? ಅಂದ್ರೆ ನಾನು ಊರಲ್ಲಿ ಸ್ಕೂಲ್ಗೆ ಓದ್ತೀನಲ್ಲ ಅವಾಗ ಜಾತಿ ಪತ್ರ ಕ್ಯಾಸ್ಟ್ ಇನ್ಕಮ್ ಮಾಡಿಸ್ಕೊಂಡಿದ್ದು ನಾನು. ಅಂದ್ರೆ ಚೇಂಜ್ ಮಾಡಿಸಿಲ್ಲ, ಇಲ್ಲಿ ಅದು ಚೇಂಜ್ ಮಾಡಿಸ್ಕೋಬೇಕು ಅಂತ ನಾನು ಬದಲಾವಣೆ ಮಾಡ್ಕೋಬೇಕಾಗಿದೆ. ಇವಾಗ ನೀವು ಗಂಡ ಹೆಸರು ಸೇರಿಸಿ ಇನ್ನೂ ಬದಲಾವಣೆ ಮಾಡಿಸಿಲ್ಲ ಅವ್ರು. ಇನ್ನೂ ಗಂಡ ಹೆಸರು ಸೇರಿಸಿ ಬದಲಾವಣೆ ಮಾಡಬೇಕು ಅಂತ ಇದು ಮಾಡ್ಕೊಂಡಿನಿ ನಾನು. ಇವಾಗ ತಮ್ಮ ಯಜಮಾನ್ರು ಎಷ್ಟು ಸಂಪಾದನೆ ಮಾಡ್ಕೊಂಡು ಬರ್ತಿದ್ದಾರೆ? ಆ ಸಂಪಾದನೆ ಮಾಡ್ಕೊಂಡು ಬಂದು ದುಡ್ಡೆಲ್ಲ ತಮ್ಮ ಒಂದು ಮನೆ ಸಂಸಾರಕ್ಕೆ ಸಾಕಾಗ್ತಿದೆ ಹೇಗೆ? ಮನೆಗೆ ಈಗ ಕೆಲ್ಸಕ್ಕೆ ಹೋದ್ರ ದುಡ್ಡಲ್ಲಿ 500 ರೂಪಾಯಿ ತತ್ತಾರ. ಅದ್ರಲ್ಲಿ ಮನೆ ಖರ್ಚಿಗೆ ಆಯ್ತ. ಇನ್ನು ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಮಡಿಕೋಬೇಕು ಅಂತಂದ್ರ ದುಡ್ಡೇ ಇರಲ್ಲ. ಅವ್ರೊಬ್ರೇ ಕೆಲ್ಸಕ್ಕೆ ಹೋಗೋರು, ನಮ್ಮನ್ನು ಕೆಲ್ಸಕ್ಕೆ ಕಳಿಸಲ್ಲ, ಏನಿಲ್ಲ, ಮನೇಲೇ ಇರು ಅನ್ಕೊಂಡು ಎಲ್ಲ ಹೇಳ್ತಾರ. ತುಂಬಾ ಧನ್ಯವಾದಗಳು ಪಲ್ಲಿಯವರವರೇ. ತಮ್ಮ ಒಂದು ಮನೆಯಲ್ಲಿ ಅಂದ್ರೆ ಇವಾಗ ತಮಗೆ ಮುಖ್ಯವಾಗಿ ಬೇಕಾದಂಥ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಹಾಗೆ ಜಾತಿ ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು, ತಾವುಗಳು ಯಾವುದನ್ನು ಕೂಡ ಮಾಡಿಸ್ಕೊಂಡಿಲ್ಲ. ಅಂದ್ರೆ ನಾವು ಮೊದಲು ನೆಮ್ಮನಳ್ಳಿಯಲ್ಲಿ ಜೀವನ ಮಾಡ್ತೀನಿ, ಅಲ್ಲಿ ಹೆಸರಿದೆ, ನಾವಿಲ್ಲಿಗೆ ಅಂಚಿಪುರಕ್ಕೆ ಮದುವಾಗಿರೋದು, ಅದರಿಂದ ನಮ್ಮ ಇಲ್ಲಿ ಹೆಸರು ಕೆಲವೊಂದು ಬದಲಾವಣೆ ಆಗಬೇಕು, ನಮಗೆ ಆಧಾರ್ ಕಾರ್ಡ್ ಎಲ್ಲ ಮುಖ್ಯವಾಗಿ ಅಂತ ತಾವು ಹೇಳ್ತಿದ್ರ. ಇದ್ರ ಕುರಿತು ನಾವು ಕೂಡ ನಮ್ಮ ಸಂಸ್ಥೆಗೆ ಆಗಿರ್ಬೋದು ಅಥವಾ ಇದರ ಸಂಬಂಧಪಟ್ಟಂತ ಅಧಿಕಾರಿಗಳಿಗಿರ್ಬೋದು ತಮ್ಮ ಒಂದು ಸಮಸ್ಯೆಯನ್ನು ಕೂಡ ಹೇಳಿ ತಮಗೆ ಆಧಾರ್ ಕಾರ್ಡ್ ಸಿಗುವಂತ ಕೆಲಸವನ್ನ ನಾವು ಮಾಡ್ತೀವಿ. ತಮ್ಮೊಂದು ದಾಡಿಲಿ ಜೀವನಕ್ಕೆ ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀರಾ? ಜೀವನಕ್ಕೆ ಹೇಗೆಲ್ಲ ಕೆಲಸ ಮಾಡ್ತೀರಿ ಅಂದ್ರೆ, ನಮ್ಮ ಮನೆಯವರು ಒಗಸೊಪ್ಪು ಕಟ್ಟಕ್ಕೆ ಹೋಗ್ತಾರೆ. ಒಗಸೊಪ್ಪು ಬರೋಕೆ ಮುಂಚೆಗೆ ಮಾಮೂಲಿ ವ್ಯವಸಾಯ, ಈಗ ಸೌದೆ ಒಡೆ ಮಿಷಿನ್ ಬಂದಿದ್ದೆ, ಸೌದೆ ಒಡೆ ಮಿಷಿನ್ಗೆ ಹೋಗ್ತಾರೆ. ಅದಿಲ್ಲ ಅಂದ್ರೆ ಈಗ ಮಾಮೂಲಿ ಆರಂಭ ಕೆಲಸ ಕರೀತಾರೆ, ಅದಕ್ಕೆ ಹೋಗ್ತಾರೆ. ನಾವು ಹೆಂಗಸ್ಗಳು ಈಗ ಒಗಸೊಪ್ಪು ಹಾಕೋದು, ಒಗ ಪೈರು ನೀಡೋದು, ಜೋಳ ಬಿಡೋದು, ಮೆಣಸಿ ಪೈರು ಹಾಕೋದು, ಟಮಾಟೊ ಗುಳ್ಪತ್ತ ಮಾಡೋದು, ಅವೆಲ್ಲ ಏನಾರ ಸಣ್ಣ ಪುಟ್ಟ ಕೆಲಸ ಇರುತ್ತೆ, ಅವಕ್ಕೆ ಹೋಗ್ತಿರ್ತೀವಿ. ಎಷ್ಟು ಸಂಪಾದನೆ ಮಾಡ್ಕೊ ಬರ್ತಿದ್ದೀರಾ? ನಾನು ಸಹ ಈಗ ಮೊದಲು ಹೋಯ್ತಿದ್ದೆ, ಈಗ ಯಾವಾಗ ನಮ್ಮ ಹುಡುಗಿ ತೀರೋ ತೊಟ್ಟಿನ ಕೆಲ್ಸಕ್ಕೆ ಹೋಗಲ್ಲ. ನಮ್ಗೋಸಿ ಆರೋಗ್ಯ ಸಮಸ್ಯೆ ಪ್ರಾಬ್ಲಮ್ಮು, ನಾ ಕೆಲ್ಸಕ್ಕೆ ಹೋಗಲ್ಲ, ಮನೆಯವ್ರು ಒಬ್ಬರೇ ಸಹ ಹೋಗೋದು. ತಮ್ಮ ಯಜಮಾನ್ರು ಸಂಪಾದನೆ ಮಾಡ್ಕೊಂಡು ದುಡ್ಡೆಲ್ಲ ಒಂದು ಮನೆಯ ಸಂಸಾರಕ್ಕೆ ಸಾಕಾಗ್ತೈತಿ? ಮನೆ ಸಂಸಾರಕ್ಕೆ ಸಾಕು ಮನೆ ಸಂಸಾರ. ಈಗ ನಾವು ಇರೋರು 3 ಈಗ ನಮ್ಮ ಹುಡುಗಿನೂ ಓದಿಸ್ಬೇಕು, ಆದ್ರೂ ಸಾಲಲ್ಲ, ಬೇರೆಯವ್ರು ತಪ್ಪು ಸಾಲ ಮಾಡ್ಕೊತೀವಿ, ಇಲ್ಲ ಸಂಘದಲ್ಲಿ ಮಾಮೂಲಿ ಫೈನಾನ್ಸ್ಗಳಲ್ಲಿ ತಕೊಂಡು ಜೀವನ ಕಳಿತೀವಿ ಸರ್.
ನಿಮ್ಮ ಮಗಳು ಎಷ್ಟನೇ ತರಗತಿ ಓದ್ತಾ ಇದ್ದೀರಾ ಇವಾಗ? 8ನೇ ತರಗತಿ ಸರ್. ಎಲ್ಲಿ ಓದ್ತಾ ಇರೋದು? ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅಲ್ಲಿ ಓದ್ತಿರೋದು. ಸರಗೂರಲ್ಲಿ ಓದ್ತಾ? ಸರ್ಗೂರಲ್ಲಿ ಕಾರ್ಮೆಂಟ್ ಅಲ್ಲಿ. ಅದೇ ತಾವೊಂದು ಕೂಲಿನ ಮಾಡ್ಕೊಂಡು ತಮ್ಮ ಒಂದು ಮನೆ ಸಂಸಾರವನ್ನು ನಡೆಸ್ಕೊಂಡು ಹೋಗೋ ಜೊತೆಗೆ ತಮ್ಮ ಮಗಳಿಗೆ ಒಂದು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಒಂದು ಉತ್ತಮವಾದ ಶಿಕ್ಷಣವನ್ನು ಕೊಡಿಸ್ತಿದ್ದೀವಿ ಸರ್. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು ನಾಡಿನ ಜೀವ ತುಂಬಿದೆ. ಹಾಗೆ ತಮ್ಮ ಒಂದು ಆಡಿಯಲ್ಲಿ ಮಕ್ಕಳೆಲ್ಲ ಶಾಲೆಗೆ ಹೋಗ್ತಿದ್ದಾರೆ. ಎಷ್ಟನೇ ತರಗತಿವರೆಗೆ ಶಾಲೆ ಇದೆ? ಇಲ್ಲಿ 7ನೇ ತರಗತಿ ಗಂಟ ಸಹ ಇರೋದು ಸ್ಕೂಲು. ಅವ್ರವ್ರ ಮಕ್ಕಳವ್ರವರು ಈಗ 7ನೇ ತರಗತಿ ಮುಗಿದ ಮೇಲೆ ಅವ್ರವ್ರ ಮಕ್ಕಳವ್ರು ಎಲ್ಲೆಲ್ಗೆ ಹಾಕ್ಬೇಕು ಅಂತ ಅವ್ರವ್ರು ಡಿಸೈಡ್ ಮಾಡ್ಕೋಬೇಕು ಸರ್. ಇಲ್ಲಿ ಕೆಳಗಡೆ ಬಿದಿಲಿ ಲತಾ ವಾಸಪ್ಪ ಅಂತ ಇದ್ದಾರೆ, ಅವ್ರಿಗೆ 2 ಗಂಡು ಮಕ್ಕಳು. ಒಂದು ಮಟಗೇರಿ ಕಳಿಸ್ತಿದ್ದಾರೆ, ಇನ್ನೊಂದು ಇಲ್ಲಿಗೆ ಕಳಿಸ್ತಿದ್ದಾರೆ. 2 ಚಿಕ್ಕವು ರೇವತಿ ವಿಷ್ಣು ಅಂತ ಅಲ್ಲಿ ಕೆಳಗಡೆ ಬಿದ್ದಿರೋ ಸಣ್ಣ ಮಕ್ಕಳು. ಒಂದು ಅಂಗನವಾಡಿಗೆ ಹೋಯ್ತು, ಇನ್ನೊಂದು 1ನೇ ತರಗತಿ ಹೋಯ್ತು. ತಾವು ಯಾವ ಜನಾಂಗದವರು ಸಂಪೂರ್ಣವಾಗಿ ವಾಸ ಮಾಡ್ಕೊಂಡು ಹೋಗ್ತಿದ್ರ ಈ ಅಂಚಿಪುರ ಅಡಿ? ನಾವು ಅಂಚಿಪುರ ಅಡಿಲಿ ಮಾಮೂಲಿ ಜೈನ ಕುರುಬರು. ಜೈನ ಕುರುಬರು? ಹೌದು ಸರ್. ಎಲ್ಲರೂ ಕೂಡ ಜೈನ ಕುರುಬರು? ಎಲ್ಲ ಜೈನ ಕುರುಬರು. ಎಷ್ಟು ಕುಟುಂಬಗಳಿದಾವೆ ನಿಮ್ಮ ಅಡಿ? ಸರ್ ನಮ್ಮ ಇಲ್ಲಿ ಮೊದಲು 27 ಕುಟುಂಬ ಇದ್ನು. 27 ಕುಟುಂಬದಲ್ಲಿ ಕೆಲವು ಜನ ತೀರೋದ್ರು, ಕೆಲವು ಜನ ಊರ್ ಬಿಟ್ಟು ಊರು ಹೊಂಟೋದ್ರು. ಈಗ ಇರೋರು ಅಂದ್ರೆ ಇಲ್ಲಿ 21 ಸೀಟ್ನಲ್ಲಿ ಈಗ 11 ಸೀಟ್ 13 ಸೀಟ್ ಮಾಮೂಲಿ ಅಡಿ ರೇಷನ್ ಬರ್ತಲ್ಲ ಅದ್ರಲ್ಲಿ 11 ಸೀಟು 13 ಸೀಟ್ ಏನೋ ಸರ್ ಲೆಕ್ಕ ಸೇರಿಸ್ತಿರೋದು ಇಲ್ಲಿ. ಅಂದ್ರೆ 27 ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ರ, ಅದ್ರಲ್ಲಿ ಸಂಪೂರ್ಣವಾಗಿ ಜೈನ ಕುರುಬರೇ ವಾಸ ಮಾಡ್ಕೊಂಡು ಹೋಗ್ತಿದ್ರ. ಬೇರೆ ಯಾವ ಜನಾಂಗದವರು ಕೂಡ ಇಲ್ಲ? ಇಲ್ಲ, ಬೇರೆ ಜನಾಂಗದವರು ಇದ್ದಾರೆ. ಮಾಮೂಲಿ ನಾಯಕರು ಇದ್ದಾರೆ, ಕುರುಬರು ಇದ್ದಾರೆ, ಅದೇ ಅಕ್ಕಿ ಪಿಕ್ಕಿ ಅಂತಾರಲ್ಲ ಅವ್ರು ಇದ್ದಾರೆ, ಆಮ್ಯಾಕ ಮಾದಗ್ರನವ್ರು ಇದ್ದಾರೆ, ಇನ್ನೆಲ್ಲ ಲಿಂಗಾಯತರು, ಆಚಾರ್ಯರು, ಇಷ್ಟು ಜನಾಂಗದವರು. ನೀವು ಕೂಡ ತಮ್ಮ ಮನೆಗೆ ಅಂದ್ರೆ ಮನೆಗಳ ಖಾತೆಗಿರ್ಬೋದು ಅಥವಾ ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಎಲ್ಲ ಮಾಡಿಸ್ಕೊಂಡಿದ್ದೀರಾ? ಹೇಗೆ ಸರ್? ನಮ್ದು ರೇಷನ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ, ಆಮ್ಯಾಕ ಎಲ್ಲ ಕ್ಯಾಶ್ ಇನ್ಕಮ್ ಎಲ್ಲ ನಮ್ಮ ಹತ್ರ ಎಲ್ಲ ಇದೆ ಸರ್. ಹಾಗಾಗಿ ಮನಕಂದ ಇದೊಂದು ಇಲ್ಲ, ಅದೇ ಈ ಸುತ್ತೊಂದು ಮಾಡಿಸ್ಕೊಂಡಿಲ್ಲ ನಾವು. ನಮ್ದು ಎಲ್ಲ ಇದೆ, ಆಧಾರ್ ಕಾರ್ಡ್ ಎಲ್ಲ ಮಾಡಿಸ್ಕೊಂಡಿದ್ದೀವಿ ಸರ್. ನಿಮ್ಗೆ ಈಗ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ನಾವು ಮಾಡಿಸ್ಕೋಬೇಕು, ಯಾಕಂದ್ರೆ ನಮ್ಮ ಮಕ್ಳಿಗೆ ಎಜುಕೇಶನ್ ಕೊಡಿಸ್ತಿದೀವಿ, ನಾವು ಮಾಡಿಸ್ಕೋಬೇಕು. ಸ್ಕೂಲ್ ಕಡೆಯಿಂದ ಹೇಳ್ತಾರ, ಸ್ಕೂಲ್ ಕಡೆಯಿಂದ ಕೊಡ್ಲೇಬೇಕಲ್ಲ, ಈಗ ನಾವು ಕಂಪಲ್ಸರಿ ಕೊಡ್ಲೇಬೇಕು. ಕೊಡ್ದವ್ರು ಮಕ್ಕಳು ಸ್ಕೂಲಿಗೆ ಸೇರ್ಸಲ್ಲ, ಆ ರೀತಿ. ಇವಾಗ ನಿಮ್ಮ ಹಾಡಿಯ ಪಲ್ಯವರನ್ನು ಮಾತಾಡ್ತಿದ್ರು, ನಾವು ಯಾವ್ದೇ ರೀತಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ ಅಂತ. ತಾವುಗಳು ಕೂಡ ಮಾಡಿಸ್ಕೊಂಡಿದ್ರಿ, ಅವರು ಕೂಡ ಏನಾದ್ರು ಹೇಳಿದ್ದೀರಿ ಸರ್? ಅವ್ರಗ ನಾವು ನಮ್ಮಷ್ಟು ಹೇಳೋರು ಯಾರು ಇಲ್ಲ. ಅವ್ರಿಗೆ ನಾವು ಹೇಳಿ ಸಾಕಾಗದ. ಏನಂತ ಹೇಳಿ ಸಾಕಾಗದ ಅಂದ್ರ ನಾವು ಆಗ್ಲಿಂದ ಬಡ್ಕ ಬಂದ್ನು, ದುಡ್ಡಿದ್ದಾಗ ಸಣ್ಣ ಪುಟ್ಟ ಈಗ ಒಂದೊಂದಾಗ ನಾವು ಹತ್ತು ಬರ್ಬೇಕು. ನಾವೆಲ್ಲ ಒಂದೇ ಸತಿ ನಾವು ಬೆಟ್ಟ ಕೇಳ್ತೀವಿ ಅಂತ ನಾಕಾಗಲ್ಲ. ಒಂದ್ ಸಣ್ಣ ಕಲ್ ಕಿತ್ರೆ ಬೆಟ್ಟ ಸುಮಾರಾಗಿ ಕಿತ್ಕ ಬರೋದು ಅಲ್ವಾ? ಆಗ್ಲಿ ಏನನ್ನೋ ಮದುವಾಗಿ ಬಂದ ತಕ್ಷಣ ನೀನು ಹೆಡ್ತಿ ಕರ್ಕೋಗಿ ಆಧಾರ್ ಕಾರ್ಡ್ ಸೇರ್ಸ್ಕಪ್ಪ ಅಂತಂದಾಗ ನಾವು ಒಟ್ಟಿಗೆ ಮಾಡಿಸ್ಕೊತೀನಿ. ಯಾರ ಪ್ರಾಬ್ಲಮ್ಮು? ಅವ್ರದ್ದೇ ತಾನೇ ಪ್ರಾಬ್ಲಮ್. ಪುನಃ ನೆಕ್ಸ್ಟ್ ಅಕ್ಕಿಗೆ ಆಗ ಒಬ್ರಿಗೆ ರೇಷನ್ ಬರ್ತಿತ್ತು, ಯಾರಿಗೆ ಮಂಜುನವ್ರಿಗೆ ಒಬ್ರಿಗೆ ಅಕ್ಕಿ ಕೊಡ್ತೀವಿ. ಆಗ್ಲೂ ಅದನ್ನು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಹೊಡಿತಿದಾರಂತಲ್ಲ, ಎಟ್ಟಿ ಕರ್ಕೋಗಿ ಸೇರ್ಸ್ಕೋಗು, ಕೋಟೆಗೆ ಹೋಗಿ ಸೇರ್ಸ್ಕೋಗು. ಅವ್ರ ನಂಬರು ಅದ, ಫೋನ್ ಮಾಡ್ಕೊಡ್ತೀನಿ, ಹೋಗಿ ಹೇಳ್ತೀನಿ, ಬೇಕಾದ್ರೆ ಅಲ್ಲಿಗೆ ಹೋಗಿ ಸೇರ್ಸೋದ್ನು. ನಿನಗೆ ಗೊತ್ತಾ, ನನಗೆ ಗೊತ್ತು, ನಾವು ಹೋಗಿ ಸೇರ್ಸ್ಕೊತೀನಿ. ಯಾರ ಪ್ರಾಬ್ಲಮ್? ಅವ್ರದ್ದೇ ಪ್ರಾಬ್ಲಮ್. ತುಂಬಾ ಬೇಜವಾಬ್ದಾರಿ ವಹಿಸ್ತಾ ಇದ್ದಾರೆ ಅಂತ. ಅವ್ರದ್ದೇ ಪ್ರಾಬ್ಲಮ್. ಈಗ ಟಿಬಿ ಆಗಿತ್ತು, ಟಿಬಿ ಆಗಿರೋದೇ ಗೊತ್ತಿಲ್ಲ ಇವ್ರಿಗೆ. ನೇಮ್ನಳ್ಳಿಲಿ ಅಡಿಲಿ ಇದ್ದು ಬಂದ್ರು, ಶಾನೆ ಹುಷಾರಿಲ್ಲ ಅನ್ಕ ಬಂದ್ರು, ಟಿಬಿ ಆಗಿರೋದೇ ಗೊತ್ತಿಲ್ಲ. ಆಗ ರಾಜೇಶ್ ಸರ್ಗೆ ಫೋನ್ ಮಾಡಿ ಅವ್ರ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಕಳಿಸಿ ಟೆಸ್ಟ್ ಮಾಡಿಸಿ ಎಲ್ಲ ಮಾಡಿಸಿ ಆಗ ಟಿಬಿ ಅದಂತ ಪತ್ತ ಮಾಡಿ ರಾಜೇಶ್ ಸರ್ ಬಂದು ಭೇಟಿ ಕೊಟ್ಟು ಮಾಹಿತಿ ಕೊಟ್ಟದವ್ರು. ಇಷ್ಟು ಜವಾಬ್ದಾರಿ ಇನ್ಯಾರು ವಹಿಸ್ಬೇಕು ಸರ್? ಒಡೂಟನವರಾಗಿರೋ ಗಂಟನೆ ಇಷ್ಟು ಜವಾಬ್ದಾರಿಗೆ ನಾವು ಒಂದು ಅನುಭವ ತಿಳ್ಕೊಳ್ಳೋ ಗಂಟನೆ ಇವ್ರಿಗೆ ನಾವು ಮಾಹಿತಿ ಕೊಟ್ಟು ಅದ್ ನೀವು ತಿಳ್ಕೋಬೇಕು. ನೀವು ಕೂಡ ಈಗ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ಮಾಡಿಸ್ಕೊಳ್ಳಿ, ನಿಮ್ಗೂ ಕೂಡ ಕೆಲವು ಸರ್ಕಾರದಿಂದ ಬರುವಂತ ಸೌಕರ್ಯಗಳು ಸಿಗ್ತೇವೆ ಅಂತ ತಾವು ಕೂಡ ಅವ್ರಿಗೆ ಹೇಳಿದ್ದೀರಾ, ಆದ್ರೆ ಅವರು ಕೇಳ್ತಾ ಇಲ್ಲ. ಈಗ ಮೊದ್ಲು ಗೇಯಕ್ ಹೋಯ್ತಾಗ ಈಗ ಡ್ರಿಂಕ್ಸ್ ಮಾಡ್ತೀನಿ ಅಂತಾನೆ ಆವಾಗ್ಲೇ ಗೇಯಕ್ ಹೋಯ್ತಾಗ ಆವಾಗ್ಲೇ ಹೇಳಿವಿ ಒಗ ಸೊಪ್ಪು. ಈಗ ನಮ್ಮ ಮನೆಯವ್ರು ಒಗ ಸೊಪ್ಪು ಕಟ್ಟಕ್ ಸೇರ್ಕೊಂಡ್ ತೊಟ್ಟಿದ್ದ, ಆವಾಗ್ಲೂ ಹಂಗೆ ದುಡ್ಡು ಬರ್ತಿತ್ತಲ್ಲ, ಆವಾಗ್ಲೂ ಹೇಳ್ದಾಗ್ಲೂ ಆಗ್ಲೂ ತಲೆ ಕೆಡ್ಸ್ಕೊಂಡಿಲ್ಲ. ಎಡ್ತಿ ಮಾತನ್ನ ಕೇಳ್ದ ಮೇಲೆ ನಮ್ಮ ಮಾತು ಕೇಳ್ದಾರ ಸ ಅವರು, ಆ ರೀತಿ. ಹಾಗೆ ಸರ್ಕಾರದಿಂದ ಯಾವೆಲ್ಲ ಮೂಲಭೂತ ಸೌಕರ್ಯಗಳು ತಮ್ಮ ಒಂದು ಅಂಚಿಪುರ ಅಡಿ ಸಿಗ್ತಿದಾವೆ? ಅಂದ್ರೆ ಏನಾದ್ರು ಸಮಸ್ಯೆಗಳಿದಾವೆ ತಮ್ಮ ಒಂದು ಅಡಿಯಲ್ಲಿ? ಹೇಗೆ ನಮ್ಮ ಮಾಡಿಲಿ ಸಮಸ್ಯೆ ಅಂದ್ರೆ 7ರಷ್ಟು ಬೆಟ್ಟದಷ್ಟಿದೆ. ಅಂದ್ರೆ ಯಾರು ಸರಿಯಾಗಿ ಮಾಹಿತಿ ಕೊಡಲ್ಲ. ಅಂಚಿಪುರದಲ್ಲಿ ಆಡಿನೇ ಇಲ್ಲ ಅಂತಾರ, ಅವೆಲ್ಲ ಯಾಕ? ಇಲ್ಲಿ ಕುರುಬ್ರು ಅವ್ರ ಅಷ್ಟೇ, ಜೈನ್ ಕುರುಬ್ರು ಇಲ್ಲ, ಕುರುಬ್ರು ಅವ್ರ ಅಷ್ಟೇ. ಯಾಕ ಆಡಿ ಅನ್ನೋದು ಇಲ್ವಲ್ಲ, ಅದು ಕುರುಬ್ರು ಅವ್ರ ಅಷ್ಟೇ, ಇನ್ ಮುಂದೆ ಏನನ್ನು ಗೊತ್ತಿಲ್ಲ. ಯಾರು ಕೂಡ ಬಂದು ಅಧಿಕಾರಿಗಳು ಭೇಟಿ ಮಾಡಿ? ಅಧಿಕಾರಿಗಳು ಯಾರು ಬಂದಿಲ್ಲ ಸರ್. ಒಂದ್ಸತಿ ಅದೇ ಇವರು ಮತ್ತು ಸ್ವಾಮಣ ಅಂತ ಒಂದ್ಸತಿ ಬಂದಿದ್ರು, ಅದೇ ಓಟ್ ಕೇಳಕ್ ಸಲುವಾಗಿ ಬಂದಿದ್ದು, ಇನ್ನೇ ನಮ್ಮ ಆಡಿ ಜನಾಂಗ ನೋಡಕ್ ಬಂದಿತ್ತಿಲ್ಲ, ಅವ್ರು ಓಟ್ ಕೇಳಕ್ ಬಂದಿದ್ರು ಅಷ್ಟೇ. ಓಟ್ ಕೇಳಕ್ ಬಂದಿದ್ರು, ಸಮಸ್ಯೆಗಳು ಕೇಳಕ್ ಬಂದಿರ್ಲಿಲ್ಲ, ಬಂದಿತ್ತಿಲ್ಲ. ಸಮಸ್ಯೆ ಅವ್ರ ಸಮಸ್ಯೆ ಬೇಕಾಗಿಲ್ವಲ್ಲ, ಓಟ್ ತಾನೇ ಬೇಕಾಗಿರೋದು ಅಂತ ಓಟ್ ಕೇಳಕ್ ಬಂದಿರು. ಆ ರೀತಿ ಏನ್ ಸಮಸ್ಯೆಗಳಿದೆ ನಮ್ಮ ಆಡಿ ಸಮಸ್ಯೆ? ನಮ್ಗಂದ್ರೆ ಒಂದು 90 ಬೇಕು, ಆಡಿಗಂತ ಒಂದು ಬೋರ್ಡ್ ಬೇಕು,
ಆಮ್ಯಾಕ ಒಂದು ರೋಡ್ ಬೇಕು. ಪಾಪ ಮನೆ ಇಲ್ದವ್ರಿಗೆ ಮನೆ ಬೇಕು ಸರ್. ನಮ್ಮ ಮಾಡಿಲಿ ಸಮಸ್ಯೆನ ಈಗ ನಮ್ಮ ಪಲ್ಯವರು ಹೇಳ್ದಂಗ ಕೆಳಗಡೆ ಬಿದ್ದಿಲ್ಲ, ಕೆಲವು ಜನಕ್ಕೆ ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಆಮ್ಯಾಕ ಕ್ಯಾಸ್ಟ್ ಇನ್ಕಮ್ ಇಲ್ಲ. ಅವರು ಇದೇ ಪ್ರಾಬ್ಲಮ್. ಅವರು ಒಂದು 4-5 ಸೀಟ ಏನೋ ಮಾಡಿಸ್ಕೊಂಡಿಲ್ವಂತ ಸರ್. ಪಾಪ ಇಲ್ಲದವ್ರು ಪಾಪ ಮಾಡಿಸ್ಕೊಡಿ ಸರ್. ಮನೆಗಳಲ್ಲಿ ಆಗಿದೆಯಾ ನಮ್ಗೆ ಸಹ ಮನೆ ಬೇಕು, ನಮ್ಗೆ ಇನ್ನೊಂದು ಮನೆ ಬೇಕು ಸರ್. ಇದು ಹೊಸಿ ಸುರಿತದ ಮನೆ ಪ್ರಾಬ್ಲಮ್ ಇದೆ ಹೊಸಿ. ಅಂದ್ರೆ ತಮ್ಮ ಜೇನು ಕುರುಬರಲ್ಲಿ 27 ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಹೌದು ಸರ್. ಎಲ್ರು ಕೂಡ ಮನೆ ಸಿಕ್ಕಿದೆ, ಇಲ್ಲಾಂದ್ರೆ ಕೆಲವು ಮನೆಗಳಿಗೆ ಇಲ್ವಾ ಹೇಗೆ? ಕೆಲವು ಜನಕ್ಕೆ ಮನೆಗಳಿಲ್ಲ. ಈಗ ಕೆಲವು ಜನ ಮನೆ ಈಗ ಇದಿಲ್ಲ, ಈಗ ಎಲ್ಲ ಈಗ ಲಿಂಗಾಯತ್ರಿ ಅಂತಾರ, ಇಲ್ಲಿ ಮನೆ ಕಟ್ಸಿದ್ರು, ಇದು ಗೌರ್ಮೆಂಟ್ ಇಂದ ಮನೆ ಕೊಟ್ರು, ಇಲ್ಲಿ ಮನೆ ಕಟ್ಸ್ಕೊಂಡ್ರು, ಒಬ್ರು ವಾಸ ಇಲ್ಲ, ಅವ್ರಿಗೇನ್ ಮನೆ ಅಂತಾರ. ಈಗ ಇರೋರು ಒಂದು, ಇಲ್ಲದವರು ಒಂದೇ ಸಮಾನಲ್ಲಿ ಅಲ್ವಾ? ಅವ್ರಿಗೆ ಬೇಕಾಗಿಲ್ಲ, ಅವ್ರು ಹೊಂಟೋದ್ರು. ಈಗ ನಮ್ಗೆ ಬೇಕಲ್ಲ, ನಾವೆಲ್ಗೆ ಹೋಗಮ್ಮ? ನಾವು ಇಲ್ಲೇ ಕೆರ್ಕ ತಿನ್ಬೇಕು ತಾನೆ, ಅದಕ್ಕೆ ನಮಗೆ ಮನೆ ಬೇಕು. ಈಗ ನಿಮ್ ತರನೇ ಎಲ್ಲರೂ ಕೂಡ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ಕುಟುಂಬದವ್ರು ಮಾಡಿಸ್ಕೊಂಡಿದ್ದೀರಾ ಹೇಗೆ? ಇಲ್ಲಿ ಇರೋರು ಅಂದ್ರೆ ನಾನು ಹೇಳ್ತಿರೋದು, ನಮ್ಮ ಅಕ್ಕ ರಟ್ಲಿ ಎಲ್ಲ ಮಾಮೂಲಿ ಇದೆ, ನಮ್ಮ ಮನೇಲಿ ಇದೆ. ನಮ್ಮ ಪಲೆಯವ್ರ ಮನೇಲಿ ಇಲ್ಲ. ಇನ್ನು ಕೆಳಗಡೆ ಬಿದ್ದಿಲಿ ಬಸಪ್ಪವ್ರ ಮನೇಲಿ ಅವ್ರಿಗೆ ಏನೋ ಸರಿಯಾಗಿ ಗೊತ್ತಿಲ್ಲ. ಆಧಾರ್ ಕಾರ್ಡ್ ಇದೆ ಅಂತಿರು, ರೇಷನ್ ಕಾರ್ಡ್ ಸೇರ್ಸ್ಕೊಂಡಿಲ್ಲ. ಅವ್ರು ಮಾಡ್ಸ್ಕೊಂಡ್ರೆ ಮಕ್ಕಳು ಸೇರಿಸಿಲ್ಲ ಸರ್, ಅವ್ರ ಪ್ರಾಬ್ಲಮ್ಮು. ಕೆಲವು ಜನ ಇನ್ನೊಬ್ರು ಬ್ಯಾಚ್ ಅವ್ರೂ ಮಾಡಿಸ್ಕೊಂಡಿಲ್ಲ. ನಮ್ಗೆ ಜಮೀನಿಲ್ಲ, ಮಾಮೂಲಿ ಕೂಲಿ ಮಾಡ್ತೀವಿ, ಜಮೀನು ಯಾರಿಗೂ ಇಲ್ಲ. ಒಂದು ಕುಟುಂಬ ಕೂಡ ಜಮೀನ್ ಇಲ್ವೇ? ಒಂದು ಕುಟುಂಬ ಅಂದ್ರೆ ನಮ್ಮ ತಂದೆಯವ್ರಿಗಿದೆ. ಅಂದ್ರೆ ನಮ್ಮ ತಂದೆಯವ್ರ ಹೆಸರಲ್ಲಿ ಇಲ್ಲ, ನಮ್ಮ ಎತ್ತಾತ ಮುತ್ತಾತವ್ರಲ್ಲಿ ಹೆಸರಲ್ಲಿ 3 ಎಕರೆ ಯಾವ್ದೇ ಅಂತ ಗೊತ್ತು ಅಷ್ಟೇ. ಅದ್ ಬಿಟ್ರೆ ಮುಂದಕ್ಕೇನು ಗೊತ್ತಿಲ್ಲ. ನಮ್ಮ ಮನೆಯವ್ರಿಗಿಲ್ಲ, ನಮ್ಮ ಯಜಮಾನ್ರು ಮನೆಯವ್ರಿಗಿಲ್ಲ. ನಮ್ಮ ತಾತ ಹೊರಟಿಯಿಂದ ಇನ್ನೊಬ್ರು ಕೆಳಗಡೆ ಬಿದ್ದಿಲ್ಲ, ಇಬ್ಬರಿಗೆ ಇರೋದು ಜಮೀನು. 27 ಕುಟುಂಬಗಳಲ್ಲಿ 2 ಕುಟುಂಬಗಳು ಮಾತ್ರ ಜಮೀನ್ ಇದೆ. ಹಾ ಸರ್. ಮೊದ್ಲವ್ರು ಇತ್ತಂತ, ಆಗಿನ ಕಾಲದವ್ರಿಗೆ ಇತ್ತಂತ, ಅವ್ರೆಲ್ಲ ದಡ್ಡ ಕುರುಬ್ರು ಅಲ್ವಾ, ಮಾರಾಕ್ಬಿಟ್ಟು ಎಲ್ಲ ಹೊಂಟೋದ್ರು, ಹೊರದೇಶಕ್ಕೆ ಹೊಂಟೋದ್ರು. ಉಸ್ಕೂರ್ ಅಡಿಗೋಸಿ ಜನ ಸೇರ್ಕೊಂಡ್ರು, ಆ ಅಡಿಗೆ ಈ ಅಡಿಗೆ ಎಲ್ಲ ದಿಕ್ಕಪ್ಪಲಾದ್ರು. ಆಗ ಇದೇ ದೊಡ್ಡ ಕೇರಿ ಅಂತ ಸಾಕು, ಕುರುಬ್ಗೇರಿ ಅಂದ್ರೆ ಇದೇ ದೊಡ್ಡ ಅಡಿ ಅಂತ ಆವಾಗ ಇದ್ದದು ಎಲ್ಲ. ಆಗ ಇಲ್ಲಿ ಲಿಂಗಾಯತ್ರ ಮೇಲೆ ಕಸ ಸುರ್ಕದ ಜೀವನ ಕಳಿಬೇಕಲ್ಲ, ಕಸ ಸುರ್ಕದ ಜೀವನ ಕಳಿಬೇಕಲ್ಲ ಅಂದ್ಬಿಟ್ಟು ಎಲ್ಲ ಅವ್ರವ್ರ ಪಾಡ್ಗೆ ಹೊಂಟೋರು. ಪಾಪ ನಮ್ಮ ತಾತವ್ರು, ನಮ್ಮ ಅಪ್ಪದಿರು ಎಲ್ಗೋದರು, ಇದೇ ಹುಟ್ಟು ಬೆಳೆದವ್ರು, ಎಲ್ಗೋದರು ಅಂದ್ಬಿಟ್ಟು ಅವ್ರು ಇಲ್ಲೇ ಇರ್ಕೊಂಡು. ಜಮೀನ್ ಇಲ್ಲ. ಇಲ್ಲ, ನಮ್ಮ ತಾತ ನಮ್ಮ ಅಪ್ಪನ ಮನೆಯವ್ರು ಮಾತ್ರ ಇರೋದಷ್ಟೇ, ನಮ್ಗಿಲ್ಲ. ನಮ್ದು ಇಲ್ಲಿ ಲಿಂಗೇನಹಳ್ಳಿ ಅಂತಿದಲ್ಲ ಜ್ವರಾಳ, ಅಲ್ಲಿರೋದು. ಬಾತ್ರೂಮ್ ಬೇಕಾಗಿತ್ತು. ಆಮೇಲೆ ಮನೆ ಎಲ್ಲ ಮಳೆ ಬಂದ್ರ ಎಲ್ಲ ಸುರ್ಕೊಂಡು ಎಲ್ಲ ಇದಾಯ್ತದ. ಮನೆ ಬೇಕಲೇಬೇಕು. ಆಮೇಲೆ ಶೌಚಾಲಯ ಎಲ್ಲ ಸಿಕ್ಕಿದ್ರ ಅದೇ ನಮ್ಗೆ ಇದು ಜಮೀನಿಲ್ಲ. ನಮ್ಮ ಮನೆಯವ್ರು ಹೇಳ್ತಿರು 3 ಎಕರೆ ನಮ್ಮ ತಂದೆಯವ್ರದ್ದು ಅನ್ಕ ಹೇಳ್ತಿದ್ರು. ಈಗ ನನಗಂತೂ ಅಷ್ಟರಲ್ಲೇ ನಂಗೆ ಗೊತ್ತಿಲ್ಲ ಏನೂ. ಇಲ್ಲಿಗೆ ಬಂತೊಟ್ಟಿಂದ ನನ್ಗೆ ಇವ್ರ ಮನೆ ಇದ್ರದ್ದು ಜಮೀನ್ದು ಅದು ಇದು ನಾನು ಏನು ಕೇಳಿಲ್ಲ. ಅಂದ್ರೆ ಇವಾಗ ಸ್ವಲ್ಪ ದಿನದಿಂದ ನಾನು ಇಲ್ಲಿಗೆ ಬಂದು ಸೇರಿರೋದಕ್ಕೆ ಹೊಸಸಿ ಎಲ್ಲ ಈಗ ತಿಳ್ಕೊಂಡು ಎಲ್ಲನೂ ಜೀವನ ಮಾಡ್ಕೊ ಹೋಯ್ತಿದ್ದೀವಿ. ಅಂದ್ರೂ ನಮ್ಗೆ ಈಗ ಮನೆ ಅರ್ಜೆಂಟ್ ಬೇಕು. ಮನೆ, ಬಾತ್ರೂಮು, ಆಮೇಲೆ ರೋಡು ಗೀಡಿ ಎಲ್ಲ ಚೆನ್ನಾಗಿರ್ಬೇಕು ಸರ್. ಈಗ ನಮ್ಗೆ ಮಶಾಣ ಒಂದು ಇದೆ, ಅದು ಆಗಿನ ಕಾಲದವರು, ಈಗ ಎತ್ತಾತ ಮುತ್ತಾತವ್ರ ಕಾಲದಿಂದ ಅದು ನಮಗೆ ಅಂತ ಇರೋದು, ನಮ್ಮ ಕುರುಬರಿಗೆ ಅಂತ ಇರೋದು. ಅದರಲ್ಲಿ ಈಗ ನಾವು ಯಾರು ತೀರೋದ್ರ ಅಲ್ಲಿ ಹೋಗ್ಬೇಕಂದ್ರೆ ತುಂಬ ಹಿಂಸೆ. ಇಚ್ಚರು ಹೊಲ ಯಾರು ದಾರಿ ಕೊಡಲ್ಲ. ಹೆಣ ತಕೋಬೇಕಾದ್ರು ದಾರಿ ಕೊಡಲ್ಲ. ಯಾರಕ್ಕೆ ರೋಡ್ ಇಲ್ವಾ, ಇಲ್ಗಂಡು ಬನ್ನಿ ಅಂತಾರ. ನಮ್ದು ಅದ್ರ ವರ್ಷ ತಗರಲಾಗಿದೆ ಸರ್. ನಮ್ಗೆ ಅದನ್ನ ವ್ಯವಸ್ಥೆ ಮಾಡಿಕೊಡ್ಬೇಕು. ನಮ್ಗೆ ಸುತ್ತ ತಂತಿ ಕಂಬ ಹಾಕಿ ನಮ್ಗೆ ಫಿನಿಶಿಂಗ್ ಮಾಡಿಕೊಡ್ಬೇಕು ಸರ್. ಒಂದು ಬೋರ್ಡ್ ಹಾಕ್ಸಿ, ಇದು ಆಡಿ ಜನಾಂಗದದು ಮಶಾಣ ಅಂತ ಒಂದು ಬೋರ್ಡ್ ಹಾಕಿ ಅದ್ರ ಬಗ್ಗೆ ನಮ್ಗೆ ಬೇಕು ಸರ್. ಅನುಕೂಲ ಆಗ್ತದೆ. ಯಾರನ್ನೂ ಕೇಳಬೇಕಾಗಿಲ್ಲ, ನಮ್ಗೆ ತಿರ್ಗಾಡಕ ದಾರಿ ಬೇಕು. ನಮ್ನ ಯಾರು ಕೇಳೋಷ್ಟು ಇರಬಾರ್ದು. ಈಗ ಕುಡಿ ನೀರು ಸೌಲಭ್ಯ ವ್ಯವಸ್ಥೆ ಹೇಗಿದೆ? ಇಲ್ಲ ಸರ್, ಪರವಾಗಿಲ್ಲ. ಕುಡಿಯೋ ನೀರಿಗೇನು ಪ್ರಾಬ್ಲಮ್ ಇಲ್ಲ. 3 ಜನಕ್ಕೂ ನೀರು ಬಿಡ್ತಾರೆ, ಅದೇನು ಪ್ರಾಬ್ಲಮ್ ಇಲ್ಲ ಸರ್. ನೀರಿನದೇನು ತೊಂದರೆ ಇಲ್ಲ. ಬಹಳ ಸಂತೋಷ. ಕಾರ್ಯಕ್ರಮದ ಒಂದು ಕೊನೆ ಅಂತ ಬರ್ತಿದ್ದೀವಿ. ಕೊನೆಯದಾಗಿ ನಿಮ್ಮ ಮಾತುಗಳನ್ನ ಕೇಳ್ತಿರೋ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರ್ಬೋದು, ಹಾಗೆ HD ಕೋಟೆ ತಾಲೂಕಿನ ಎಲ್ಲ ಆಡಿಗಳಿಗೆ ಇದೇ ರೀತಿ ಏನಾದರೂ ಮೂಲಭೂತ ಸೌಕರ್ಯಗಳಿಂದ ಒಂದು ಕಷ್ಟವನ್ನು ಪಡ್ತಿರೋಂಥ ಆಡಿಗಳಿಗೆ ಏನಾದರೂ ಕಿವಿ ಮಾತಾಡಕ್ಕೆ ಇಷ್ಟಪಡ್ತೀರಾ? ಆಡಿಗಳಿಗೆ ಸರ್ ಏನಾರ ಕಿವಿ ಮಾತು ಹೇಳ್ಬೇಕು ಅಂದ್ರೆ, ಈಗ ನಮ್ಮ ಜನಾಂಗದೊಳಗೆ ನಾನು ಕೆಲವು ಜನಕ್ಕೆ ಹೇಳ್ತಿರೋದು, ಈಗ ಡ್ರಿಂಕ್ಸ್ ಮಾಡೋಂಥ ಜನಗಳ್ಗೆ, ಆ ಥರ ಫ್ಯಾಮಿಲಿಗಳ್ಗೆ, ಗಂಡ ಸಪೋರ್ಟ್ ಇಲ್ದದವ್ರಿಗೆ, ಅವ್ರಗಳ್ಗೂ ಹೇಳ್ತಿರೋದು, ಹಣ ನೋಡಿ ಇನ್ನೂ ಡ್ರಿಂಕ್ಸ್ ಒಂದು ಬಿಟ್ಬಿಟ್ಟು ಹೆಡ್ತಿ ಮಕ್ಳು ಮಾತು ಕೇಳ್ಕೊಂಡು ಒಂದು ಆಧಾರ್ ಕಾರ್ಡ್ ಇರ್ಬೋದು, ಒಂದು ರೇಷನ್ ಕಾರ್ಡ್ ಇರ್ಬೋದು, ಮಕ್ಕಳು ಭವಿಷ್ಯಕ್ಕೆ ಇರ್ಬೋದು, ಮಕ್ಳು ಎಜುಕೇಷನ್ ಮಾಡಿಸಿ, ನೀವು ಚೆನ್ನಾಗಿರಿ, ನಿಮ್ಮ ಮನೆಯವ್ರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ. ಡ್ರಿಂಕ್ಸ್ ಒಂದು ಬಿಟ್ಟು, ಡ್ರಿಂಕ್ಸೇ ಜೀವನ ಅಲ್ಲ, ಮಕ್ಕಳೇ ಜೀವನ. ಮಕ್ಳಿದ್ರೆ ನಮ್ಮ ಜೀವನ, ಮಕ್ಳಿದ್ಮೇಲೆ ನಮ್ಮ ಜೀವನ ನಡೆಯಲ್ಲ. ನಿಜ ತಾನೇ ಅದು.
ಅದನ್ನ ಬಿಟ್ಬಿಟ್ಟು ಇರೋ ಮಕ್ಳು ನೋಡ್ಕೊಂಡು ಅವಕ್ಕೆ ಏನೇನು ಸೌಲಭ್ಯ ಸಿಗ್ಬೇಕು ಆ ಥರ ಸೌಲಭ್ಯ ಪಡ್ಕೊಂಡು ನೀವು ಚೆನ್ನಾಗಿರ್ತಾರೆ, ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ, ನಿಮ್ಮ ಭವಿಷ್ಯನೂ ಚೆನ್ನಾಗಿರುತ್ತೆ ಸರ್. ನಮ್ಮ ಮಂಜಿನ ಬಗ್ಗೆ TB ಪೇಷಂಟ್ ಬಗ್ಗೆ ಯೋಚನೆ ಮಾತಾಡ್ಬೇಕಾಗಿತ್ತು. ಆ ಥರ ಈಗ ಡ್ರಿಂಕ್ಸ್ ಮಾಡಿ TB ಪೇಷಂಟ್ ಆಗಿ ಕೆಲವು ಜನ ಟ್ಯಾಬ್ಲೆಟ್ ತಗೋಬೋದು, ಕೆಲವು ಜನ ಟ್ಯಾಬ್ಲೆಟ್ ನಿಲ್ಲಿಸ್ಬೋದು. ಆ ತಪ್ಪ ಜೀವಮಾನದಲ್ಲಿ ಯಾರು ಮಾಡ್ಕೋಬೇಡಿ ಸರ್, ಯಾರು ಮಾಡ್ಕೋಬಾರ್ದು ಅಣ್ಣ. ಯಾಕಂದ್ರೆ ನಮ್ಮ ಟ್ರೇ ಬಸ್ಸಲ್ಲಿ ಹೇಳ್ತಿರೋದು ಆ ಥರ ತಪ್ಪು ಗಂಡಸಿ ಆಗ್ಬೋದು, ಹೆಂಗಸಿ ಆಗ್ಬೋದು, ಮಕ್ಕಳೇ ಆಗ್ಬೋದು, ಮರಿನೇ ಆಗ್ಬಾರ್ದು. ಯಾರಿಗಾದ್ರು ಅಷ್ಟೇ ಒಂದು TB ಪೇಷಂಟ್ ಅನ್ನೋ ಒಂದು ಕಾಣಿಸ್ಕೊತು ಅಂದ್ರೆ ತಕ್ಷಣ ಹೋಗಿ ಯಾಕಂದ್ರೆ ಭೇಟಿ ಕೊಡಿ. ಅಲ್ಲಿ ಯಾರಿಗಾರು ಗೊತ್ತಿರೋರು ಮಾಹಿತಿ ಗೊತ್ತಿರೋ ಮಾಹಿತಿ ತಿಳ್ಕೊಂಡು ಅವ್ರಿಗೂ ನಾವು ಯಾವ ರೀತಿ ತಗೋಬೇಕು, ಯಾವ ರೀತಿ ನಾವು ನಡ್ಕೋಬೇಕು ಅಂತ ಅವ್ರನ್ನ ಕೇಳಿ ಅವ್ರು ಈ ಥರ ಹಿಂಗೆ ಟೆಸ್ಟ್ ಮಾಡ್ಕೋಬೇಕು, ಹಿಂಗೆ ಪ್ರತಿಯೊಂದು ಮಾಡ್ಕೋಬೇಕು ಅಂತ ಅವ್ರು ನಿಮ್ಗೆ ಕರೆಕ್ಟಾಗಿ ಮಾಹಿತಿ ಕೊಡ್ತಾರೆ. ಅವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿ ನೀವು ನಡ್ಕೊಂಡ್ರ ಯಾವತ್ತು ನಮ್ಮ ಜೀವನ ಯಾವತ್ತೂ ಹಾಳಾಗಲ್ಲ. ನಾವು ಯಾವತ್ತೂ ಎರಡಂತೂ ಸಾವು ಮಾತ್ರ ಸಾಯಕ್ಕೆ ಹೋಗಲ್ಲ. ಅವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿ ನಡ್ಕೊಂಡು ಕರೆಕ್ಟಾಗಿ 6 ತಿಂಗಳು ಮಾತ್ರ ತಗೊಂಡು ತಿಂಗ ಹೋಗಿ ರಕ್ತ ಟೆಸ್ಟ್ ಮಾಡಿಸ್ಕೊಂಡು ಕಫ ಟೆಸ್ಟ್ ಮಾಡಿಸ್ಕೊಂಡು ನೀವು ಟ್ಯಾಬ್ಲೆಟ್ ಚೆನ್ನಾಗಿ ತಗೊಳ್ಳಿ. ಆಮ್ಯಾಕೆ ಆಹಾರನೂ ಚೆನ್ನಾಗಿ ತಿನ್ನಿ, ಮಾತ್ರ ಕರೆಕ್ಟಾಗಿ ತಗೊಂಡ್ಮೇಲೆ ನಿಮ್ಮಂಗೆ ಇನ್ನೊಬ್ರಿಗೂ ಮಾಹಿತಿ ಕೊಡಿ. ಈಗ ನಾ ಹೆಂಗೆ ಹುಷಾರಾಗಿ ಈಗ ಬೇರೆಯವ್ರಿಗೆ ಯಾವ ರೀತಿ ಮಾಹಿತಿ ನೀವು ಯಾವ ರೀತಿ ಗುಣಮುಖರಾಗ್ತಿದ್ದೀರಿ ಆದ್ರೆ ಅಂತ ಬೇರೆಯವ್ರಿಗೂ ಮಾಹಿತಿ ಕೊಟ್ರ ನಮ್ಮ ಕುರುಬರು ಜನಾಂಗನೇ ಇನ್ನೂ ಚೆನ್ನಾಗಿರುತ್ತೆ. ಯಾರು ಎರಡಂತರದಲ್ಲಿ ಯಾರು ಸಾಯಕ್ ಹೋಗಲ್ಲ. ಆಮ್ಯಾಕ ಮಾತ್ರ ತಕೊಂಡು ಅರ್ಧ ಜನ ಬಾರ ಕುಡ್ಕ ಬರಕ್ ಹೋಗೋ ಕರೆದ ತಕ್ಷಣ ಆ ರೀತಿ ಆ ತಪ್ಪು ಮಾಡಬೇಡಿ. ಮಾತ್ರ ನುಂಗ್ತಿದ್ದು ಎಣ್ಣೆ ಕುಡಿಯಕ್ ಹೋಗ್ಬೇಡಿ ಅಣ್ಣ, ಅದೇ ಜಾಸ್ತಿ ಪ್ರಾಬ್ಲಮ್ ಆಗೋದು. ಆಮ್ಯಾಕ ಮಾತ್ರ ಏನೋ ಕಂಪ್ಲೀಟ್ ಆದ್ಮೇಲೆ ಆಗ್ಲೂ ಎಣ್ಣೆ ತಕೊಳಕ್ ಹೋಗ್ಬೇಡಿ, ಅದು ಜಾಸ್ತಿಯಾಗಿ ಎಲ್ಲ ಇದಾಗ್ತದೆ. ಅವೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳಿ. ಗಂಡ್ಗಾದ್ರು ಅಷ್ಟೇ ಹೆಣ್ಗಾದ್ರು ಅಷ್ಟೇ. ಇದೇನ ಇಷ್ಟೇ ನನ್ನ ಮಾತು. ಮೇಲಧಿಕಾರಿಗಳಾಗ ನನ್ನ ಅಂಚಿಪುರದ ಆಡಿಯಿಂದ ರಾಣಿಯವರು ನಿಮಗೂ ಕೂಡ ಧನ್ಯವಾದ. ಮೊದ್ಲು ಬರ್ತಲ್ಲ ಆಡಿ ರೇಷನು ಅದ್ರ ಬಗ್ಗೆ ತುಂಬಾ ಹಿಂಸೆ ಆಗಿದೆ ಈಗ ಕೆಲವು ಜನ ಕುಡಿಯೋರ್ಗೇನ ಅದೇನ್ ಬೇಕಾಗಿಲ್ಲ, ನಮ್ಗ ಮಕ್ಕ ಮರಿರೋರ್ಗಂತ ತುಂಬಾ ಅದು ಅನುಕೂಲ ಆಯ್ತ. ದಯವಿಟ್ಟು ನಮ್ಗ ಇದು ಪೌಷ್ಟಿಕ ಆಹಾರದ ನಮ್ಗ ವ್ಯವಸ್ಥೆ ಮಾಡಿಕೊಡಿ ನಮ್ಗ, ಅದೇ ನಮ್ಗೆ ಮೇನ್ ಆಗಿ ಬೇಕಾಗಿರೋದು. ಅದಿಲ್ದ್ರೆ ನಮ್ ಜೀವನ ಇಲ್ಲ. ಯಾಕಂದ್ರೆ ನಾವು ನಮ್ಗೆ ಹೊಲ ಇದು ಜಮೀನು ಏನೂ ಇಲ್ಲ. ನಾವು ಕೂಲಿ ಮಾಡೋಂತ ಇಟ್ಕೊಂಡು ಹೋಗಿ ಕೂಲಿ ಮಾಡ್ಕೊಂಡು ತರೋದ್ರಲ್ಲಿ 500 ರೂಪಾಯಿ ದುಡ್ಡು ಕೊಡ್ತಾರೆ. ಈಗ ಎಲ್ಲಕ್ಕೂ ಪ್ರತಿಯೊಂದಕ್ಕೂ ರೈಟ್ ಆಗದ. ನಾವು ಅರ್ಚರಿ ಅಲ್ಲಿಗೆ ದುಡ್ಡು ಅಲ್ಲಿಗೆ ತಗೋಗ ಹಾಕದ. ನಮ್ಮ ಮಕ್ಳ ಎಜುಕೇಶನ್ ಯಾವ ರೀತಿ ಕೊಡಿಸ್ಬೇಕು, ಇದ್ರ ಬಗ್ಗೆ ನಾವು ಯಾವ ರೀತಿ ಮಾಡ್ಬೇಕು, ದಯವಿಟ್ಟು ನಮ್ಮ ಮೇಲೆ ಅಧಿಕಾರಿಗಳಿಗೆ ನಾವು ತಿಳಿಸೋದು ಏನಂದ್ರೆ ನಮ್ಗ ಇದು ಆಹಾರದ ಬಗ್ಗೆ ನಮ್ಗ ಇದ್ ಮಾಡ್ಕೊಡಿ ನಮ್ಗ ಬೇಗ ನಮ್ಗೆ ತಲುಪಿಸ್ಕೊಡಿ ನಮ್ಗ ತುಂಬಾ ಅನುಕೂಲ ಆಯ್ತದೆ. ರೇಷನ್ ಅಂದ್ರೆ ಈಗ ಒಂದು 5 ತಿಂಗಳಿಂದ ಆಗಿರ್ಬೋದು. 5 ತಿಂಗಳಿಂದ ಇಲ್ದೋ ತೊಟ್ಟಿಂದ ತುಂಬಾ ತೊಂದರೆ ಆಗುತ್ತೆ. ಹೌದಾ? ಯಾಕಂತಂದ್ರೆ ಎಷ್ಟೋ ಅಡಿಗಳಲ್ಲಿ ಇರುವಂತ ಕುಟುಂಬಗಳು ಈ ಒಂದು ಸರ್ಕಾರ ಕೊಡ್ತಕ್ಕಂತ ರೇಷನ್ ಇಂದನೇ ಜೀವನವನ್ನು ನಡೆಸ್ಕೊಂಡು ತುಂಬಾ ಕಷ್ಟ ಆಗುತ್ತೆ. ಈಗ ತರೋದ್ರಲ್ಲಿ 500 ರೂಪಾಯಿ ತರೋದ್ರಲ್ಲಿ ಎಲ್ಲಿ ಸಾಕಾಗುತ್ತೆ ಈಗ 500 ರೂಪಾಯಿ ತಕೋದ್ರೆ ಎಲ್ಲಿ ಏನ್ ಸಾಮಾನು ಬಂದು ಈಗ 1 ಲೀಟರ್ ಎಣ್ಣೆಗೆ 180 ರೂಪಾಯಿ ಎಲ್ಲಿ ಬರುತ್ತೆ. ಈಗ ನಮ್ಗೆ ಅದು 2 ಲೀಟರ್ ಎಣ್ಣೆ ಕೊಟ್ರೆ ಹೆಂಗೆ ಜೀವನ ಕಳೀತಾರೆ. ಈಗ ಕಾಡು ಕಡ್ಡಿಗಳು ಕುಡಿಯೋರ್ಗೆನೆ ಅದ್ ಬೇಕಾಗಿಲ್ಲ. ನಮ್ಗೆ ಈಗ ಈಗ ನಮ್ಮ ಮಕ್ಕಳು ನಾವು ಸ್ಕೂಲ್ ಕಳಿಸ್ಬೇಕು, ನಮ್ಗೆ ಎಲ್ಲಿ ಬರುತ್ತೆ ನಮ್ಗೀಗ ಅದನ್ನ ಆಹಾರ ಕೊಟ್ಟು ನಮ್ಗೆ ತುಂಬಾ ಅನುಕೂಲ ಆಯ್ತಾ ನಮ್ಗೆ. ಬಹಳ ಸಂತೋಷ. ಇಷ್ಟೊತ್ತು ನಮ್ಮ ಒಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವಿಬ್ಬರು ಕೂಡ ಭಾಗವಹಿಸಿ ತಮ್ಮ ಒಂದು ಅಂಚಿಪುರ ಆಡಿಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತದೆ. ನಿಮ್ಗೂ ಕೂಡ ಧನ್ಯವಾದ ಸರ್. ಕೆಳಗರೆ ಕೇಳದಲ್ಲಿ ಇಷ್ಟೊತ್ತು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಆಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ನಮ್ಮ ಜೊತೆ ಮಾತನಾಡಿದವರು ಸರಗೂರು ತಾಲೂಕಿನ ಅಂಚಿಪುರ ಆಡಿಯ ನಿವಾಸಿಗರಾದ ಶ್ರೀಮತಿ ರಾಣಿರವರು ಹಾಗೂ ಶ್ರೀಮತಿ ಪಲ್ಲವಿರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಆಡಿಯಲ್ಲಿರುವಂತಹ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ಬಗ್ಗೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಜೇನು ಕುರುಬ ಮಕ್ಕಳು ದೂರಿ ದೂರಿ ನಂಗ ಕಾಡಿಗೆ ಅರಸಾರು ದೂರಿ ದೂರಿ. ಗಿರಿಜನರ ಬದುಕು ಬವಣೆ, ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ, ಆಚಾರ ವಿಚಾರಗಳ ಪ್ರತಿಬಿಂಬ. ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗಕಾಡು ನಂಗಜನ. ಸುಖಿಯ ಕುರುಬಾರು ದೂರಿ ದೂರಿ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.